ನಮಸ್ಕಾರ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಬಹುದೊಡ್ಡ ಅಪ್ಡೇಟ್ಸ್ಗಳು ಆ್ಯಂಡ್ ಇಲ್ಲಿಯವರೆಗೂ ಆಗಿರತಕ್ಕಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡ್ತೀನಿ. ಇಂಪಾರ್ಟೆಂಟ್ ಪ್ಲೀಸ್ ಕಂಪ್ಲೀಟಾಗಿ ವಾಚ್ ಮಾಡಿ. ಸರಿ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ಮುಖಪಟದಲ್ಲಿ ಇರ್ತೀನಿ. ಓಕೆ, ಮುಖಪಟದಲ್ಲೇ ನೋಡೋಣ ಏನೇನೆಲ್ಲ ಆಗಿದೆ ಮೊದಲು ಅದು ನೋಡ್ಕೊಂಡು ಆಮೇಲೆ ಮಾತಾಡೋಣ. ಮುಖಪಟದಲ್ಲಿ ಹೊಸದಾಗಿ UG ನೀಟ್ ಮತ್ತು UGC ಸ್ಟೂಡೆಂಟ್ಗೆ ಅಂತಂದರೆ ಬ್ರೋಚರ್ ಅಂತ ಏನು ಬಿಡ್ತಿದ್ರು ಅದನ್ನೇ ಆ್ಯಕ್ಚುಲಿ ಬ್ರೋಚರಲ್ಲ, ಇದು ಆಯ್ಕೆ ಪ್ರವೇಶ ಮಾರ್ಗದರ್ಶಿ ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೆಲವೊಂದಿಷ್ಟು ಓಕೆ ಅಂದರೆ ಪ್ರವೇಶ ಏನಿದೆ ಅಂತ ಇದು ಆಪ್ಷನ್ ಎಂಟ್ರಿನೇದು. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸಪ್ರೇಟ್ ಏನಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ 2 ಬುಕ್ಸನ್ನು ಬಿಟ್ಟಿದ್ದಾರೆ. ಸೊ ಇದು ಯಾವ ರೀತಿ ಇದೆ ಅಂತಂದು ಯಾವುದಕ್ಕೂ ಕೂಡ ಈಗ ಸದ್ಯಕ್ಕೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಬರ್ತಾ ಇಲ್ಲ ಅಂತಂದರೆ ಈ ರೀತಿ ಬರ್ತಾ ಇದೆ. ಮೀನ್ಸ್ ಏನು UGCET UG ನೀಟ್ ಸಪ್ರೇಟ್ ಮಾಡ್ತಿದ್ರು ಅನ್ನೋ ಅನಿಸ್ತಾ ಇದೆ ನನಗೆ ಅನ್ಸೋ ಮಟ್ಟಿಗೆ. ಇಲ್ಲ 2 ಸೇಮ್ ಬುಕ್ ಆಗಿತ್ತು ಅಂತಂದರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ UG ನೀಟ್ ಅಂತೂ ಬಂದಿದೆ. ಓಕೆ, UG ನೀಟ್ ಅಂತೂ ಬರ್ತಾ ಇದೆ. ನಾನು ಈಗ ತನಕ ಡೌನ್ ಮಾಡ್ಕೊಂಡಿದ್ದೀನಿ. UG ನೀಟ್ ಬರ್ತಾ ಇದೆ, ಬಟ್ UGCET ಬರ್ತಾ ಇಲ್ಲ. ಓಕೆ, UGCET ನಿಮಗೆ ತೋರಿಸ್ತೀನಿ ಬೇಕಾದ್ರೆ ಒಂದು ಟೈಮ್. ಇಲ್ಲಿ UG ನೀಟ್ ಕೊಟ್ಟಿದ್ದಾರೆ ನೋಡಿ. UG ನೀಟ್ ಬಗ್ಗೆ ಇನ್ಫಾರ್ಮೇಷನ್ ಅಬೌಟ್ ಎಂಟ್ರಿ ಆಫ್ ಆಪ್ಷನ್ಸ್ ಅಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಸೇಮ್ ಅದೇ ರೀತಿಯಾಗಿ. ಬಟ್ ಏನೋಪ್ಪ ಏನೋ ಕೇಳಲ್ಪಟ್ಟೆ ನಾನು ಸದ್ಯಕ್ಕೆ. ಯಾರಾದರೂ ಆಪ್ಷನ್ ಎಂಟ್ರಿ ಈಗ ಸೈಬರ್ ಸೆಂಟ್ರಲ್ಲಿ ಕೂತು ಮಾಡ್ತಿತ್ತಂದರೆ ಅಥವಾ ಏನಾದರೂ ಆಪ್ಷನ್ ಎಂಟ್ರಿ ಮಾಡ್ತಿತ್ತಂದರೆ ಪೇಸ್ ರೆಕಗ್ನಿಷನ್ ಮಾಡೋದು ಏನೋ ಅಂದರೆ ಪೇಸ್ ಲಾಗಿನ್ ತೆಗೆದಾಕಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ. ಅದನ್ನೇನಾದರೂ ಪೇಸ್ ಲಾಗಿನ್ ತೆಗೆದಾಕಿತ್ತಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿರಿ, ಭಾಳಷ್ಟು ಹುಡುಗರಿಗೆ ಗೊತ್ತಾಗುತ್ತೆ. ಆ ರೀತಿ ಮಾಡಿತ್ತಂದರೆ ನಿಮಗೆ ಒಂದು ಗುಡ್ ನ್ಯೂಸೇ. ಯಾಕಂತಂದರೆ ಪೇಸ್ ಲಾಗಿನಿಂದ ದೊಡ್ಡ ಸಮಸ್ಯೆ ಆಗಿದೆ ಅಂದ್ಕೊಂಡಿರ್ತೀನಿ ನಾನು ಆ್ಯಕ್ಚುಲಿ. ಓಕೆ, ಅದನ್ನೊಂದು ತೆಗೆದಾಕ್ಬಿಟ್ರೆ ನಿಮಗೆ ಮುಂದೆ ಬರುವಂತಹ ಎಲ್ಲನೂ ಕೂಡ ಈಸಿ ಆಗುತ್ತೆ, ಮಂಡೇವರೆಗೂ ಸ್ಪೀಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇನ್ನೂ ಕೂಡ ಸರ್ವರ್ ಸಿಕ್ಕಾಪಟ್ಟೆ ಅಂದರೆ ಸ್ಲೋ ಇದೆ, ಇಲ್ಲ ಡೌನ್ ಅನ್ನೋ ಬದಲು ಸ್ಲೋ ಇದೆ ಅಷ್ಟೇ. ಓಕೆ, ಸೊ ನೀಟ್ಗೋಸ್ಕರ ಸಪ್ರೇಟಾಗಿ ಒಂದು ಆಪ್ಷನ್ ಎಂಟ್ರಿದು ಒಂದು ಬುಕ್ಲೆಟ್ ಕೊಟ್ಟವ್ರೆ. ಸೊ ಇದನ್ನು ಆಪ್ಷನ್ ಎಂಟ್ರಿ ಇದು ನೋಡ್ತಿರೋ ಅಥವಾ ನೀವು ಕೇಳಿದವ್ರೆ ಒಂದು ಲೈವ್ ಡೆಮೋ ಬಿಟ್ಟಿದ್ರಲ್ಲ ಅದನ್ನ ನೋಡ್ಕೊತಿರೋ. ಆ್ಯಕ್ಚುಲಿ ಕಂಬೈಂಡಾಗಿ ಕೇಳಿದವ್ರು ಹೇಳಿರ್ತಕ್ಕಂಥದ್ದು. ಈಗ ಸಪ್ರೇಟಾಗಿ ಬಿಟ್ಟಿರೋದು ಇದು ನಮಗೆ ಹೇಳೋಕ್ಕೆ ಬರಲ್ಲ ಇವಾಗಲೇ ಏನೇನಾಗುತ್ತೆ ಅಂತಂದು. ಬಟ್ ಇವಾಗ ಏನಂತಂದರೆ ಮೇನಾಗಿ ಒಂದು ಗಮನಿಸಬೇಕು, ಇವಾಗ ಇಲ್ಲಿವರೆಗೂ ಯಾವೆಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತಾಯಿದೆ ಅಂತಂದರೆ UGCET 2025 ಹೋತಂದರೆ ನಿಮಗೆ ಒಂದಿಷ್ಟು ಯೂಟ್ಯೂಬರ್ಸ್ಗಳು ಹೇಳ್ಬೋದು. ಯಾಕಂದರೆ ಅವರಿಗೆ ಇನ್ನೂ ಕೂಡ ಯಾಕೆಂದರೆ ಯಾರು ಕೂಡ ಲಾಗಿನ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಹಂಗಾಗಿ ಆ ಬೇಸ್ಡ್ ಆನ್ ಇಟ್ಕೊಂಡು ಏನಪ್ಪ ಅಂದರೆ AHS BPO ಮತ್ತು BPT ಕೋರ್ಸಸ್ ಕೂಡ ಆಪ್ಷನ್ ಎಂಟ್ರಿ ಬರ್ತಾಯಿದೆ ಅಂತ ಹೇಳ್ಬೋದು. ಬಟ್ ಇನ್ನೂ ಕೂಡ ಬರಲ್ಲ. ಓಕೆ, ಇನ್ನೂ ಕೂಡ ಅವೆಲ್ಲ ಆ್ಯಡ್ ಆಗಿಲ್ಲ, ಇನ್ನೂ ಕೂಡ ಕೋರ್ಸಸ್ ಈಗ ತನಕ ನೋಡ್ಕೊಂಡು ಬಂದಿದ್ದೀನಿ. ಬಟ್ ಈಗ ಇಂಜಿನಿಯರಿಂಗು ಅಗ್ರಿಕಲ್ಚರ್ ವೆಟರ್ನರಿ ಸದ್ಯಕ್ಕಂತೂ ಇದ್ದಾವೆ. ಓಕೆ, ಸ್ಲೋ ಆಗಿ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತಾಯಿದೆ ಅಂದರೂ ಕೂಡ ಬಟ್ ಅವೆಲ್ಲ ಇದ್ದಾವೆ. ಅಂತಂದರೆ ಈಗ ಜಸ್ಟ್ ಲಾಗಿನ್ ಆಗಲಿಕ್ಕೆ OTP ತೊಗೊಳಕ್ಕೆ ಎರರೆಲ್ಲ ಬರ್ತಾಯಿದೆ ಸಿಕ್ಕಾಪಟ್ಟೆ. ನಿಮ್ಗಂತಲ್ಲ, ಎಲ್ಲರಿಗೂ ಕೂಡ ಆಗ್ತಾಯಿದೆ ಸಿಕ್ಕಾಪಟ್ಟೆ. ಸರ್ವರ್ 500 ಬರ್ತಾಯಿದೆ, ಬೇರೆ ಥರದ ಎರರ್ ಬರ್ತಾಯಿದ್ದಾವೆ. ಓಕೆ, ಎಲ್ಲನೂ ಕೂಡ ಎರರ್ ಕೇದವರು ದಾಟಿನೂ ಕೂಡ ಆಪ್ಷನ್ ಎಂಟ್ರಿ ಮಾಡೋರಿಗೆ ಒಂದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಮಿನಿಮಮ್ 3 to 4 hours ತೊಗೊಳ್ತಾ ಇದ್ದಾರೆ. ಈವನ್ ಅದು ಹೇಳ್ತಾ ಇರೋದು ನಾನು ಸೈಬರ್ ಸೆಂಟ್ರಲ್ಲೇ 3 to 4 hours ತೊಗೊಳ್ತಾ ಇದ್ದಾರೆ. ಸೊ ಹಂಗಾಗಿ ಟೈಮ್ ತೊಗೊಳ್ತದೆ, ಇನಿಷಿಯಲ್ ಟೈಮ್ ಸಿಕ್ಕಾಪಟ್ಟೆ ತೊಗೊಳ್ತದೆ. ಇದಕ್ಕೆ ಇದವ್ರ ಬ್ರೋಚರ್ ಕೂಡ ಇನ್ನೂ ಕೂಡ ಓಪನ್ ಆಗ್ತಿಲ್ಲ. ಈ ಪ್ರವೇಶ ಲಿಂಕಲ್ಲಿ ಯಾರಾದರೂ ಇತ್ತಂದರೆ ಒಂದು ಗುಡ್ ನ್ಯೂಸ್ ಥರ ಏನಂದರೆ ಪೇಜ್ ಲಾಗಿನ್ ತೆಗೆದಾಕಿದ್ದಾರೆ ಅಂತಂದರೆ ಅದನ್ನು ತೆಗೆದಾಕಿತ್ತಂದರೆ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ ಕೇದವ್ರು. ಓಕೆ, ಸೆಕ್ಯೂರಿಟಿ ಪರ್ಪಸ್ ಹೆಂಗೆ ಎಲ್ಲ ಒಂದು ಸ್ಟೂಡೆಂಟಿಗೆ ಗೊತ್ತೈತೆ ಏನೇನೆಲ್ಲ ಮಾಡಬೇಕಂತ. ಅದಕ್ಕೋಸ್ಕರ QR ಕೋಡ್ ಸಪ್ರೇಟಾಗಿ ವೆರಿಫಿಕೇಷನ್ ಸ್ಲಿಪ್ ಇದೆ. ಆ ವೆರಿಫಿಕೇಷನ್ ಸ್ಲಿಪ್ ಶೇರ್ ಮಾಡಿದ್ರಲ್ವ, ಅದು OTP ಹಾಕಿದ್ರೆ ಅಷ್ಟೇ ತಾನೇ ಲಾಗಿನ್ ಆಗಿ ಬೇರೆ ಆಗೋದು ಬರೋದು. ಅಂದರೆ ಈಗ ಸೆಕ್ಯೂರಿಟಿ ಪರ್ಪಸ್ ಯಾಕೆ ಮಾಡಿದರೆ ಪೇಸ್ರಿಗೆ ಮಾಡೋದಂದರೆ ಅದನ್ನು ಮಾಡಿರೋ ಉದ್ದೇಶನೇ ಏನಪ್ಪ ಅಂತಂದರೆ ಸೆಕ್ಯೂರಿಟಿ ಪರ್ಪಸ್. ಅಂದರೆ ಯಾವುದೇ ರೀತಿ ನಮ್ಮದು ಆಪ್ಷನ್ ಎಂಟ್ರಿ ಯಾರು ಕೂಡ ಚೇಂಜ್ ಮಾಡ್ಬೋದು ಅಂತ. ಬಟ್ ಇವಾಗ ನೀವು ಹೆಂಗಿದ್ರು ಕೂಡ ಲಾಗಿನ್ ಆಗಬೇಕಂತಂದ್ರೆ OTP ಬೇಕೇ ಬೇಕು. ಸೊ ಹಂಗಿದ್ರೆ ಪೇಸ್ ರೆಕಗ್ನಿಷನ್ ಯಾಕೆ ಬೇಕಂತ ನಾನು. ಓಕೆ, ಸರಿ, ಏನೇ ಆಗಲಿ ಕೇದವರು ಈಗ ಸದ್ಯಕ್ಕೆ ಪೇಸ್ ಲಾಗಿನ್ ತೆಗೆದಾಕಿದಾರಂತ ಅದನ್ನು ಮಾಡಿತ್ತಂದ್ರೆ ಖುಷಿ. ಯಾರಾದರೂ ಇತ್ತಂದರೆ ಮೊದಲು ತಿಳಿಸಿ, ಯಾಕಂದರೆ ಈಸಿ ಆಗುತ್ತೆ ಮುಂದೆ ಎಲ್ಲರಿಗೂ ಹುಡುಗರಿಗೆ ಯಾರೆಲ್ಲ ಲಾಗಿನ್ ಆಗಬೇಕು ಬೇಡ ಅಂತ ಗೊತ್ತಾಗುತ್ತೆ. ಸೊ ಒಂದು ನಿಮ್ಗೆ ಹೇಳೋದು ಏನಪ್ಪ ಅಂದರೆ ಈಗ ಇನ್ನೂ ಕೂಡ ಯಾರೆಲ್ಲ ದುಡ್ಡು ಪೇ ಮಾಡಬೇಕು ಯಾರು ಮಾಡಬಾರ್ದು ಅಂತಂದರೆ ಈ ಸದ್ಯಕ್ಕೆ ಇವತ್ತು ಈಗ ಯಾರೆಲ್ಲ ಕೆಲವೊಂದು ಹುಡುಗರಿಗೆ ಸೆಂಟ್ರ್ ಹೋಗಿ ಅಲ್ಲೆಲ್ಲಿ ಹೋಗಿ ಮಾಡ್ತಾ ಇದ್ದಾರೆ. ಯಾರು ಇಂಜಿನಿಯರಿಂಗು ಅಗ್ರಿಕಲ್ಚರ್ ವೆಟರ್ನರಿ ಮಾತ್ರ, ರಿಮೈನಿಂಗ್ ಸ್ಟೂಡೆಂಟ್ ಯಾರು ಕೂಡ ಪೇ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈ ಲಾಗಿನ್ ಇವಾಗ ಎಷ್ಟೊತ್ತಾಯ್ತು ನಾನು ಕ್ಲಿಕ್ ಮಾಡಿ ಇವಾಗ ಓಪನ್ ಆಗಿದೆ. ಸೊ ನಾನು ಈಗ ಸ್ಟಾರ್ ಸ್ಕ್ಯಾನ್ ಕೊಟ್ಟೆ ಅಂತಂದರೆ ಏನಾಗುತ್ತೆ ಅಂದರೆ ಈಗ QR ಕೋಡ್ ಕೇಳ್ತದ, ಅಥವಾ ನೀವು ಲಾಗಿನ್ ವಿತ್ CET ನಂಬರ್ ಇದ್ರ ಮೇಲೇನು ಕೂಡ ನೀವೇನು ಮಾಡೋದಂದರೆ ಆರಾಮಾಗಿ ಹಾಕೋಬೋದು. ಓಕೆ, ಬಟ್ ನನಗೆ ತಿಳಿದ್ರ ಪ್ರಕಾರ ಪೇಸ್ ಲಾಗಿನ್ ತೆಗೆದಾಕಿದ್ದಾರೆ ಅಂತಂದರೆ ನೋಡೋಣ ಏನೇನೋ ಅಂತಂದರೆ ಇನ್ ಕೇಸ್ ತೆಗೆದಾಕಿತ್ತಂದರೆ ನಾನು ನಿಮಗೆ ಲೈವ್ ಡೆಮೋ ಮಾಡಲಿಕ್ಕೆ ನಾನು ನಿಮಗೆ ಲೈವ್ ಡೆಮೋ ಮಾಡ್ಬೋದು. ಎವ್ರಿ ಟೈಮ್ ಕೂಡ ಲಾಗಿನ್ ಆಗಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದು ಯಾವ ರೀತಿ ಅಂತ ಎಲ್ಲ ಕೋರ್ಸಸ್ ಕೂಡ ಹೇಳ್ಬೋದು. ಓಕೆ, ಸೊ ತಿಳಿಸಿ ಬೇಗ ಯಾರಾದರೂ ಅಂದರೆ ಇತ್ತಂದರೆ ಪೇಸ್ ಲಾಗಿನ್ ತೆಗೆದೆ ಅಂದರೆ ಪೇಸ್ ಲಾಗಿನ್ ಇಲ್ಲದೆ ಆಪ್ಷನ್ ಎಂಟ್ರಿ ಮಾಡ್ತಿರೋದು ಕೆಲವೊಬ್ಬರು ಆಗಿತ್ತಂದರೆ ಹೇಳಿ, ಸರಿನಾ. ಓಕೆ, ಮುಂದೆ ಬರುವ ದಿನಗಳಲ್ಲಿ ಹೇಳಿದಾರೆ ಕೇದವರು ಹೇಳಿದಾರೆ. ಸೊ ಮಂಡ್ಯ ಅಷ್ಟರಲ್ಲಿ ಸ್ಪೀಡ್ ಆಗುತ್ತೆ ಅಂತ ಹೇಳಿದಾರೆ. ಇದೊಂದು ಖುಷಿ ವಿಚಾರ. ನೋಡೋಣ, ಎಲ್ಲರೂ ಕೂಡ ಸಾಲ್ವ್ ಆಗುತ್ತೆ. ಇವಾಗ ಹೇಳ್ದಂಗೆ ಯಾರೆಲ್ಲ ದುಡ್ಡು ಪೇ ಮಾಡಬೇಕು, ಓನ್ಲಿ ಇಂಜಿನಿಯರಿಂಗು ಅಗ್ರಿಕಲ್ಚರ್ ವೆಟರ್ನರಿ ಮಾಡೋರು ಮಾತ್ರ ದುಡ್ಡು ಪೇ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿ. ರಿಮೈನಿಂಗ್ ಕೋರ್ಸಸ್ ನಿಮ್ಗೆ ಹೆಂಗಿದ್ರು ಕೂಡ ನಿಮ್ಮದು ಕಾಲೇಜಸ್ ಹೋಗಿಲ್ಲ, ನೀವು ದುಡ್ಡು ಕಟ್ಟಿದ್ರು ಕೂಡ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರಲ್ಲ. ನಿಮ್ಮ ಯಾವ ಕಾಲೇಜಸ್ಸಲ್ಲಿ ಯಾಡ್ ಆಗ್ತವೆ ಆವಾಗಲೇ ನೀವು ದುಡ್ಡು ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡಿರುತ್ತೆ. ಓಕೆ, ಇದು ನನ್ನ ಕಡೆಯಿಂದ ಸಜೆಷನ್ ಅಷ್ಟೇ. ಓಕೆ, ಸರಿ, ಏನಾದರೂ ಬಂತಂದ್ರೆ ಹೇಳ್ತಾ ಇರ್ತೀನಿ. ಈಗ ಮಾಹಿತಿ ಇಲ್ಲಿ ಸದ್ಯಕ್ಕೆ ಇದು ಆಯ್ಕೆ ಪ್ರವೇಶ ಲಿಂಕ್ ಅದು ಆ್ಯಕ್ಚುಲಿ ಆಪ್ಷನ್ ಎಂಟ್ರಿ ಬಗ್ಗೆನೇ ಕೊಟ್ಟಿದ್ದಾರೆ.
ಅದು PDF ಸದ್ಯಕ್ಕೆ ಈ ರೀತಿ ಪ್ರಾಬ್ಲಮ್ ಆಗ್ತದೆ, ಎಲ್ಲರೂ ಕೂಡ ಹಾಕ್ತಿದೆ ಅಂದ್ಕೊಂಡಿರ್ತೀನಿ. ಬಂತಂದರೆ ನಿಮಗೆ ನಾನು ಡೌ ಮಾಡಿಕೊಂಡು ಅದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈವ್ ಡೆಮೋಸ್ಗಳು ಬರ್ತವೆ ಇನ್ಮೇಲೆ. ಓಕೆ, ನನ್ನ ಕಡೆಯಿಂದ ಲೈವ್ ಡೆಮೋಸ್ ಬರ್ತವೆ. ಯಾಕಂದರೆ ಪೇಸ್ಟ್ ಲಾಗಿನ್ ಇಲ್ಲ ಅಂತಂದರೆ ನಾನು ಒಬ್ರದ್ದು ಯಾರಾದ್ರೂ ನನಗೆ ಗೊತ್ತಿರೋರು, ಅಂದರೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಯಾರೆಲ್ಲ QR ಕೋಡು ಕೊಡ್ತಾರೋ ಅವ್ರನ್ನ ತೊಗೊಂಡು ನಾನು ನಿಮಗೆ ಬ್ಲರ್ ಮಾಡಿ ತೋರಿಸ್ತೀನಿ. ಎಲ್ಲನೂ ಕೂಡ ತೋರಿಸಲ್ಲ. ಬ್ಲರ್ ಅಂದರೆ ಏನಪ್ಪ ಅಂದರೆ ಅವ್ರ CT ನಂಬರು ಅದೆಲ್ಲರೂ ಕೂಡ ತೋರಿಸೋಕ್ಕಲ್ಲ. ಬಟ್ ಆಪ್ಷನ್ ಎಂಟ್ರಿ ಪೇಜಸ್ ಒಳಗೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ವರಿ ಮಾಡ್ಕೋಬೇಡಿ. ಓಕೆ, ಲೈವ್ ಡೆಮೋಸ್ ಬೇಕಂತಂದರೆ ಕಮೆಂಟಲ್ಲಿ ಹಾಕಿ ಅದು ಕೂಡ ಹೇಳ್ತೀನಿ. ಮೊದಲು ಮೇನ್ ಈಗ ಪೇಸ್ ಲಾಗಿನ್ ಔಟ್ ಆಗೈತೆ ಅಲ್ಲ, ಅದನ್ನು ತಿಳಿಸಿ. ಓಕೆ, ಬಾಯ್.